Hello students, welcome to your channel paramedical. ಈ ವಿಡಿಯೋದಲ್ಲಿ ನಿಮ್ಮ ಕೆಮಿಸ್ಟ್ರಿ ಎಕ್ಸಾಮ್ಗೆ ಬರುವಂತಹ ಟಾಪ್ 50 ಕ್ವೆಶ್ಚನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಕೆಮಿಸ್ಟ್ರಿ ಪೇಪರ್ನಲ್ಲಿ 5 ಮಾರ್ಕ್ಸ್ ಕ್ವೆಶ್ಚನ್ ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ 5 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳು. ಡಿಸ್ಕ್ರೈಬ್ ದ ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್, ಮೆನ್ಷನ್ ಇಟ್ಸ್ ಯೂಸಸ್. ಇದರಲ್ಲಿ ನೀವು ನಿಮ್ಮ ಹೈಡ್ರೋಜನ್ ಪೆರಾಕ್ಸೈಡ್ ಪ್ರಿಪ್ರೇಷನ್ ಬರೀಬೇಕು ಮತ್ತು ಅದರ ಯೂಸಸ್ಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, explain the manufacture of nitric acid by Ostwald process. Define buffer solution. Mention the types of buffer solution with an example for each. ಇಲ್ಲಿ ಟೈಪ್ಸ್ ಆಫ್ ಬಫರ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಒಂದೊಂದು ಸಲ ಕ್ವಶನ್ ಪೇಪರ್ಸ್ನಲ್ಲಿ ಟೈಪ್ಸ್ ಬದಲಾಗಿ ಕ್ಲಾಸಿಫಿಕೇಶನ್ ಆಫ್ ಬಫರ್ ಸೊಲ್ಯೂಷನ್ ಅಂತಲೂ ಕೂಡ ಕೇಳ್ಬೋದು. ಸೊ ಆಗ ಅದರ ಆನ್ಸರ್ ಕೂಡ ಟೈಪ್ಸ್ ಆಫ್ ಬಫರ್ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಈಥೈಲ್ ಆಲ್ಕೋಹಾಲ್ ಫ್ರಮ್ ಮೊಲಾಸಸ್. ಸೊ ಏನು ಮೊಲಾಸಸ್ನ ಯೂಸ್ ಮಾಡಿಕೊಂಡು ಈಥೈಲ್ ಆಲ್ಕೋಹಾಲ್ನ ಹೇಗೆ ಪ್ರಿಪ್ರೇಷನ್ ಮಾಡ್ತಾರೆ ಅನ್ನೋದನ್ನು ಈ ಕ್ವಶನಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಡಿಫೈನ್ ಕಾರ್ಬೋಹೈಡ್ರೇಟ್ಸ್, ಗಿವ್ ದ ಕ್ಲಾಸಿಫಿಕೇಶನ್ ವಿತ್ ಎಕ್ಸಾಂಪಲ್. ಇಲ್ಲೂ ಕೂಡ ಅಷ್ಟೇ ಕ್ಲಾಸಿಫಿಕೇಶನ್ ಅಂತ ಕೊಡಿದರೆ, ಕ್ಲಾಸಿಫಿಕೇಶನ್ ಇಸ್ ನಥಿಂಗ್ ಬಟ್ ಅ ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫಿನಾಲ್ ಫ್ರಮ್ ಕೋಲ್ ಟಾರ್, ಫಿನಾಲ್ನ ಪ್ರಿಪರೇಷನ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಟಿಂಡಾಲ್ ಎಫೆಕ್ಟ್ ಆ್ಯಂಡ್ ಬ್ರೌನಿಯನ್ ಮೂಮೆಂಟ್. Define isotope and mention the applications of cobalt 60, iodine 131, phosphorus 32, sodium 24. Next question, applications of colloids in food and medicine. So applications of colloids anta andre is nothing but a uses. Application andru onde and uses andru kuda onde. Next, explain Watson and Crick model of DNA. Define a rate of reaction. Explain the factors influencing the rate. ಸೊ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಏನು, ಡಿಫೈನ್ ಅಂತ ಕೇಳಿದ್ದಾರೆ. ಸೊ ಡೆಫಿನೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ರೇಟ್ನ ಮತ್ತು ಯಾವ್ಯಾವ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಮಾಡುತ್ತೆ, ಲೈಕ್ ಟೆಂಪ್ರೇಚರ್, ಎನ್ಸೈಮ್ಸ್, ಸೊ ಅವೆಲ್ಲವೂ ಕೂಡ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಪ್ರೊಡಕ್ಷನ್ ಆಫ್ ಎಕ್ಸ್ರೇ, ಮೆನ್ಷನ್ ಎನಿ 2 ಅಪ್ಲಿಕೇಶನ್. ಸೊ ಇಲ್ಲಿಗೆ ಎಕ್ಸ್ರೇ ಪ್ರೊಡಕ್ಷನ್ ಬರೀಬೇಕು, ಅದ್ರ ಜೊತೆಗೆ 2 ಅಪ್ಲಿಕೇಶನ್ ಅಂದರೆ ಯೂಸಸ್ಗಳನ್ನು ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ಡಿಸ್ಕ್ರೈಬ್ ದ ಅಟಾಮಿಕ್ ಮಾಡೆಲ್ಸ್. ಸೊ ಅಟಾಮಿಕ್ ಮಾಡೆಲ್ಗಳ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ಲೈಕ್ ರುದರ್ಫೋರ್ಡ್ಸ್ ಮಾಡೆಲ್, ಬೋರ್ಸ್ ಮಾಡೆಲ್, ಥಾಮ್ಸನ್ಸ್ ಮಾಡೆಲ್. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ DNA ಆ್ಯಂಡ್ RNA. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಲವ್ರಿ ಆ್ಯಂಡ್ ಬ್ರಾನ್ಸ್ಟೆಡ್ ಥಿಯರಿ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್. ನೆಕ್ಸ್ಟ್ ಕ್ವೆಶನ್, ಕ್ಲಾಸಿಫೈ ದ ಪ್ರೋಟೀನ್ಸ್ ಆನ್ ದ ಬೇಸಿಸ್ ಆಫ್ ಕಾಂಪೋಸಿಷನ್ ಆ್ಯಂಡ್ ಬಯಾಲಜಿಕಲ್ ಇಂಪಾರ್ಟೆನ್ಸ್. ಸೊ ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ಸ್ ಕೇಳಿದ್ದಾರೆ ಆನ್ ದ ಬೇಸಿಸ್ ಆಫ್ ಕಾಂಪೋಸಿಷನ್ ಆ್ಯಂಡ್ ಬಯಾಲಜಿಕಲ್ ಇಂಪಾರ್ಟೆನ್ಸ್. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದ ಸ್ಟ್ರಾಟಜೀಸ್ ಟು ಕಂಟ್ರೋಲ್ ವಾಟರ್ ಪೊಲ್ಯೂಷನ್. ಸೊ ವಾಟರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ್ಯಾವಂತಹ ಸ್ಟ್ರಾಟಜೀಸ್ಗಳನ್ನು ಮಾಡಬೇಕು ಅದನ್ನು ಕೇಳಿದ್ದಾರೆ. ವಾಟ್ ಈಸ್ ನ್ಯಾಚುರಲ್ ರೇಡಿಯೋ ಆಕ್ಟಿವಿಟಿ ಆ್ಯಂಡ್ ರೈಟ್ ದ ಪ್ರಾಪರ್ಟೀಸ್ ಆಫ್ ಆಲ್ಫಾ ಬೀಟಾ ಆ್ಯಂಡ್ ಗಾಮಾ ಪಾರ್ಟಿಕಲ್. ನ್ಯಾಚುರಲ್ ರೇಡಿಯೋ ಆಕ್ಟಿವಿಟಿ ಅಂದರೆ ಏನು, ಅದರ ಪ್ರಾಪರ್ಟೀಸ್, ಆಲ್ಫಾ ಬೀಟಾ ಮತ್ತು ಗಾಮಾ ಪಾರ್ಟಿಕಲ್ಸ್ನ ಪ್ರಾಪರ್ಟೀಸ್ಗಳನ್ನು ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ಇಸ್ ಯೂಸಸ್ ಆಫ್ ಟಾಲಿನ್ನ ಯೂಸಸ್. ನೆಕ್ಸ್ಟ್ ಕ್ವೆಶನ್, ರೈಟ್ ಅ ನೋಟ್ ಆನ್ ಫ್ಲೋರೋಕಾರ್ಬನ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಫ್ಲೋರೋಕಾರ್ಬನ್ ಬಗ್ಗೆ ನೋಟ್ ಬರೀಬೇಕು, ಅಂದರೆ ಒಂದು ಬ್ರೀಫ್ ಸೆಂಟೆನ್ಸ್ ಆಗಿ ಒಂದು ಬರೀಬೇಕಾಗುತ್ತೆ, ಆ್ಯಂಡ್ ಅದರ ಯೂಸಸ್ಗಳನ್ನು ಬರೀಬೇಕು. ಸೊ ಇದಿಷ್ಟು ಕೂಡ 5 ಮಾರ್ಕ್ಸ್ ಕ್ವೆಶನ್ಗಳು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ 3 ಮಾರ್ಕ್ಸ್ ಕ್ವೆಶನ್. ಡಿಫೈನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ವಿತ್ ಎಕ್ಸಾಂಪಲ್ ಫಾರ್ ಈಚ್. ಸೊ ಇಲ್ಲೂ ಕೂಡ ಡೆಫಿನೇಷನ್ ಆಫ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಕೇಳಿದ್ದಾರೆ. ಸ್ಯಾಚುರೇಟೆಡ್ ಅಂದರೆ ಸಿಂಗಲ್ ಬಾಂಡು, ಅನ್ಸ್ಯಾಚುರೇಟೆಡ್ ಅಂದರೆ ಡಬಲ್ ಆ್ಯಂಡ್ ಟ್ರಿಪಲ್ ಬಾಂಡ್. ಸೊ ಅದಕ್ಕೆ ಡಿಫಿನೇಷನ್ ಬರೀಬೇಕು, ಆ್ಯಂಡ್ ಅದ್ರ ಜೊತೆಗೆ ಎಕ್ಸಾಂಪಲ್ಗಳು ಕೂಡ ಬರೀಬೇಕಾಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದರ ಪ್ರಿಪ್ರೇಷನ್ ಆ್ಯಂಡ್ ಯೂಸಸ್. ನೆಕ್ಸ್ಟ್, ಡಿಫೈನ್ ಆನ್ ಆಟಮ್, ನೇಮ್ ದ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್. ಸೊ ಆಟಮ್ ಅಂದರೆ ಏನು, ಆ್ಯಂಡ್ ನೇಮ್ ದ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ಡಿಫ್ರೆಂಟ್ ಟೈಪ್ಸ್ ಆಫ್ RNA ಆ್ಯಂಡ್ ದೇರ್ ಫಂಕ್ಷನ್ಸ್. ಟೈಪ್ಸ್ ಆಫ್ RNA ಮತ್ತು ಅದರ ಫಂಕ್ಷನ್ಸ್ಗಳು. ನೆಕ್ಸ್ಟು, ರೈಟ್ ಅ ನೋಟ್ ಆನ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನೀವು ಒಂದು ನೋಟ್ ಬರಬೇಕಾಗುತ್ತೆ ಬ್ರೀಫಾಗಿ. ನೆಕ್ಸ್ಟ್, ನೇಮ್ ದ SI ಯೂನಿಟ್ಸ್ ಆಫ್ ಲೆಂತ್, ಮಾಸ್ ಆ್ಯಂಡ್ ಟೈಮ್. ನೆಕ್ಸ್ಟು SI ಯೂನಿಟ್ಸ್ ಆಫ್ ಲೆಂತ್, ಮಾಸ್ ಆ್ಯಂಡ್ ಟೈಮ್ ಬರೀಬೇಕು. ಡಿಫೈನ್ ಎನ್ಸೈಮ್, ರೈಟ್ ಕ್ಲಾಸಿಫಿಕೇಶನ್ ಆಫ್ ಎನ್ಸೈಮ್. ಇಲ್ಲೂ ಕೂಡ ಅಷ್ಟೇ ಟೈಪ್ಸ್ ಆಫ್ ಎನ್ಸೈಮ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಆ್ಯಸಿಡ್, ಬೇಸ್, ಸಾಲ್ಟ್. ಮೆನ್ಷನ್ ಎಕ್ಸಾಂಪಲ್ ಫಾರ್ ಈಚ್. ಆ್ಯಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ನ ಡೆಫಿನೇಷನ್ ಆ್ಯಂಡ್ ಎಲ್ಲ 3ದಕ್ಕೂ ಕೂಡ ಎಕ್ಸಾಂಪಲ್. ನೆಕ್ಸ್ಟ್,
Define normality, molality. Next question, define matter and mention the states of matter. Next question, 3 uses of acetone. Next, structure of glucose, sucrose and maltose. ಇಲ್ಲಿ ನೀವು ಗ್ಲೂಕೋಸ್ ಸುಕ್ರೋಸ್ ಮಾಲ್ಟೋಸ್ನ ಸ್ಟ್ರಕ್ಚರನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಡಿಫೈನ್ ಎಂಜೈಮ್, ಕೋ ಎಂಜೈಮ್, ಅಪೋ ಎಂಜೈಮ್. ಸೊ ಇಲ್ಲೂ ಕೂಡ ಡೆಫಿನೇಷನ್. ನೆಕ್ಸ್ಟ್, ರೈಟ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಕೊಲೈಡ್ಸ್ ಆ್ಯಂಡ್ ಕ್ರಿಸ್ಟಲೈಡ್ಸ್. ಕೊಲೈಡ್ಸ್ ಮತ್ತು ಕ್ರಿಸ್ಟಲೈಡ್ಸ್ನ ಡಿಫರೆನ್ಸಸ್. ನೆಕ್ಸ್ಟ್, ಮೆನ್ಷನ್ ಯೂಸಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸಸ್ಗಳು. ನೆಕ್ಸ್ಟ್, ಗಿವ್ ದ ಕ್ಯಾಲ್ಕುಲೇಷನ್ ಫಾರ್ ಪ್ರಿಪೇರಿಂಗ್ 100 ml ಆಫ್ 0.1 ನಾರ್ಮಲ್ NaOH ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಅದರ ಪ್ರಿಪರೇಷನ್ ಹೇಗೆ ಮಾಡೋದು, 100 ml 0.1 ನಾರ್ಮಲ್, ಅದರ ಕ್ಯಾಲ್ಕುಲೇಷನ್ನ ಬರೀಬೇಕು. ನೆಕ್ಸ್ಟ್, ಆಕ್ಟೇಟ್ ರೂಲ್ ಬಗ್ಗೆ ನೀವು ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಮೆನ್ಷನ್ 3 ಯೂಸಸ್ ಆಫ್ ಫಿನಾಲ್. ನೆಕ್ಸ್ಟ್, ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಕಾಂಪೋಸಿಷನ್ ಆಫ್ ಬ್ಲೀಚಿಂಗ್ ಪೌಡರ್, ಮೆನ್ಷನ್ ಎನಿ 2 ಯೂಸಸ್. ಸೊ ಬ್ಲೀಚಿಂಗ್ ಪೌಡರ್ನ ಕಾಂಪೋಸಿಷನ್ ಆ್ಯಂಡ್ ಅದರ ಯೂಸಸ್ನ ಬರೀಬೇಕು. ನೆಕ್ಸ್ಟ್, ವಾಟ್ ಈಸ್ ಆಕ್ವಾರೇಜಿಯಾ, ಮೆನ್ಷನ್ ಇಟ್ಸ್ ಯೂಸಸ್. ಆಕ್ವಾರೇಜಿಯಾ ಅಂದರೆ ಏನು ಮತ್ತು ಅದರ ಯೂಸಸ್. ನೆಕ್ಸ್ಟ್, ಡಿಫೈನ್ ಫ್ರೀ ರ್ಯಾಡಿಕಲ್, ಕಾರ್ಬೋಕ್ಯಾಟಯಾನ್, ಕಾರ್ಬಾನಯಾನ್. ಸೊ ಇವೆಲ್ಲವೂ ಕೂಡ ಡೆಫಿನೇಷನ್ ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಬಫರ್ಸ್ ಇನ್ ಮೆಡಿಸಿನ್. ಸೊ ಮೆಡಿಸಿನ್ ಫೀಲ್ಡಲ್ಲಿ ಬಫರು ಯಾವ ರೀತಿ ಇಂಪಾರ್ಟೆನ್ಸ್ನ ಹೊಂದಿದೆ ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಇನ್ ಗ್ಲೂಕೋಸ್ನಲ್ಲಿ ಕಾರ್ಬನ್ ಮತ್ತು ಆಕ್ಸಿಜನ್ನ ಪರ್ಸೆಂಟೇಜ್ ಕಾಂಪೋಸಿಷನ್ ಎಷ್ಟಿದೆ ಅನ್ನೋದನ್ನು ನೀವು ಕಂಡುಹಿಡಬೇಕಾಗುತ್ತೆ. ಅವರ ಒಂದು ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ, C6H12O6. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ H2O ವಾಟರ್, CO2 ಕಾರ್ಬನ್ ಡೈಆಕ್ಸೈಡ್, CH4 ಮೀಥೇನ್. ಸೊ ಮೂರದ್ದು ಕೂಡ ನೀವು ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ವಾಷಿಂಗ್ ಸೋಡಾ, ಮೆನ್ಷನ್ ಇಟ್ಸ್ ಯೂಸಸ್. ಸೊ ವಾಷಿಂಗ್ ಸೋಡಾ ಅಂದರೆ ಏನು, ಅದರ ಯೂಸಸ್ಗಳು. ಸೊ ಅದೇ ಥರ ವಾಷಿಂಗ್ ಸೋಡಾ ಅಂದರೆ ನಮಗೆ ಗೊತ್ತಿದೆ ಸೋಡಿಯಂ ಕಾರ್ಬೋನೇಟು. ಅದೇ ಥರ ನಿಮಗೆ ಕಾಸ್ಟಿಕ್ ಸೋಡಾ ಅಂದರೆ ಏನು ಅಂತಲೂ ಕೂಡ ಕೇಳಬಹುದು. ಕಾಸ್ಟಿಕ್ ಸೋಡಾ ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಅದರ ಯೂಸಸ್ಗಳನ್ನು ಕೂಡ ಕೇಳಬಹುದು. ನೆಕ್ಸ್ಟ್, ಡಿಫೈನ್ pH, ರೈಟ್ ಹೆಂಡರ್ಸನ್ಸ್ ಈಕ್ವೇಷನ್. ಸೊ pHನ ಡೆಫಿನೇಷನ್ ಮತ್ತು ನಿಮಗೆ ಹೆಂಡರ್ಸನ್ ಈಕ್ವೇಷನ್ನ ಬರೀಬೇಕಾಗುತ್ತೆ. ಸೊ ಅಸಿಟಿಕ್ ಬಫರ್ ಆ್ಯಂಡ್ ಬೇಸಿಕ್ ಬಫರ್ ಎರಡರದ್ದು ಇದೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ನೀವು ಬರೆದ್ರೆ ಸಾಕು. ಲೈಕ್ ಡಿಫೈನ್ pH ಅಂತ ಕೇಳಿರೋದ್ರಿಂದ ಇಲ್ಲಿ ಅಸಿಟಿಕ್ ಬಫರ್ ಬರೆದ್ರೆ ಒಳ್ಳೆಯದು. ನೆಕ್ಸ್ಟ್, ನೇಮ್ ಪ್ಯೂರಿನ್ ಆ್ಯಂಡ್ ಪಿರಮಿಡಿನ್ ಬೇಸಸ್ ಪ್ರೆಸೆಂಟ್ ಇನ್ DNA ಆ್ಯಂಡ್ RNA. ಸೊ DNA ಮತ್ತು RNAಯಲ್ಲಿ ಯಾವ ಪ್ಯೂರಿನ್ ಪಿರಮಿಡಿನ್ಸ್ಗಳು ಪ್ರೆಸೆಂಟ್ ಇದೆ ಅನ್ನೋದನ್ನು ಬರೀಬೇಕು. ನಮಗೆ ಗೊತ್ತಿರೋ ಹಾಗೆ ದೇರ್ ಆರ್ 5 ನೈಟ್ರೋಜನ್ ಬೇಸಸ್. ಅದರಲ್ಲಿ 2 ಪ್ಯೂರಿನ್ ಆ್ಯಂಡು 3 ಪಿರಮಿಡಿನ್ಸ್ ಇದೆ. ಅದರಲ್ಲಿ DNA ಮತ್ತು RNAಯಲ್ಲಿ ಯಾವ್ದು ಪ್ಯೂರಿನ್ ಯಾವ್ದು ಪಿರಮಿಡಿನ್ನ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ಗಿವ್ ದ ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್, ಮೆನ್ಷನ್ 1 ಎಕ್ಸಾಂಪಲ್ ಫಾರ್ ಈಚ್. ಇಲ್ಲೂ ಕೂಡ ಅಷ್ಟೇ ಕ್ಲಾಸಿಫಿಕೇಶನ್ ಕೇಳಿದ್ದಾರೆ, ಅಂದರೆ ಟೈಪ್ಸ್ ಕೇಳಿದ್ದಾರೆ ಅಮೈನ್ಸ್ನ. ಆ್ಯಂಡ್ ಅದ್ರ ಜೊತೆಗೆ ಅದರ ಎಕ್ಸಾಂಪಲ್ಗಳನ್ನು ಕೂಡ ಬರೀಬೇಕು. ನೆಕ್ಸ್ಟ್, ರೈಟ್ ದ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್. ಸೊ ನ್ಯೂಕ್ಲಿಕ್ ಆ್ಯಸಿಡ್ನ ಬಯಾಲಜಿಕಲ್ ಇಂಪಾರ್ಟೆನ್ಸನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಡಿಫೈನ್ ಆಲ್ಕೇನ್, ಆಲ್ಕೀನ್, ಆಲ್ಕೈನ್, ಎಕ್ಸಾಂಪಲ್ ಫಾರ್ ಈಚ್. ಇಲ್ಲೂ ಅಷ್ಟೇ ಡೆಫಿನೇಷನ್ ಆಫ್ ದೀಸ್ ಟರ್ಮ್ಸ್ ಆ್ಯಂಡ್ ಎಕ್ಸಾಂಪಲ್ ಫಾರ್ ದಮ್. ಸೊ ಇಲ್ಲಿ ಡೆಫಿನೇಷನ್ ಆಫ್ ಆಲ್ಕೇನ್, ಆಲ್ಕೈನ್ ಬರೀಬೇಕು. ಅದ್ರ ಜೊತೆ ಒಂದೊಂದು ಎಕ್ಸಾಂಪಲ್ಗಳನ್ನು ಕೂಡ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ನೇಮ್ 3 ಇಂಡಿಕೇಟರ್ಸ್. ಇಲ್ಲಿ ಇಂಡಿಕೇಟರ್ ಅಂದರೆ ಏನು ಅಂತ ಬರೆಯೋ ಹಾಗಿಲ್ಲ, 3 ಇಂಡಿಕೇಟರ್ಸ್ಗಳ ನೇಮ್ಗಳನ್ನು ಬರೀಬೇಕಾಗುತ್ತೆ. ಅದರ ನೇಮ್ಸ್ಗಳನ್ನು ಲೈಕ್ ಫಿನಾಫ್ಥಲಿನ್, ಮೀಥೈಲ್ ಆರೆಂಜ್, ಮೀಥೈಲ್ ರೆಡ್. ಸೊ ಅದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವೆಶನ್, ಪ್ರಿಪರೇಷನ್ ಆಫ್ ಅಸಿಟೋನ್, ರೈಟ್ 2 ಯೂಸಸ್ ಆಫ್ ಅಸಿಟೋನ್ನ ಪ್ರಿಪರೇಷನ್ ಮತ್ತು ಅದರ ಯೂಸಸ್ ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ರೆಡ್ಯೂಸಿಂಗ್ ಆ್ಯಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ ವಿತ್ ಎಕ್ಸಾಂಪಲ್ಸ್. ಸೊ ರೆಡ್ಯೂಸಿಂಗ್ ಶುಗರ್ ಅಂದರೆ ಏನು, ನಾನ್ ರೆಡ್ಯೂಸಿಂಗ್ ಶುಗರ್ ಅಂದರೆ ಏನು ಅಂತ ಬರೀಬೇಕು. ಅದ್ರ ಜೊತೆ ಒಂದೊಂದು ಎಕ್ಸಾಂಪಲ್ಗಳು. ನೆಕ್ಸ್ಟ್ ಕ್ವೆಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕ್ರಿಸ್ಟಲೈಡ್ಸ್ ಆ್ಯಂಡ್ ಕೊಲೈಡ್ಸ್. ಸೊ ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಅಟಾಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್ ವಿತ್ ಎಕ್ಸಾಂಪಲ್. ಸೊ ಅಟಾಮಿಕ್ ಮಾಸ್ ಅಂದರೆ ಏನು, ಮಾಲಿಕ್ಯುಲರ್ ಮಾಸ್ ಅಂದರೆ ಏನು, ಅದ್ರ ಜೊತೆಗೆ ಅದಕ್ಕೆ ಒಂದೊಂದು ಎಕ್ಸಾಂಪಲ್ಗಳು. ನೆಕ್ಸ್ಟ್ ಕ್ವೆಶನ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ವಿತ್ 2 ಯೂಸಸ್. ಸೊ ಇಲ್ಲಿ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಬರೀಬೇಕು. ಹೇಗೆ ಅದರ ಇದೆಯಲ್ಲ ರಿಯಾಕ್ಷನ್ ಇದೆಯಲ್ಲ ಅದನ್ನು ಬರೆದು ಅದರಲ್ಲಿ 2 ಯೂಸಸ್ನ ಬರೀಬೇಕು. ಆ್ಯಂಡ್ ಆ್ಯಸಿಡ್ ರೈನ್. ಸೊ ಆ್ಯಸಿಡ್ ರೈನ್ ಬಗ್ಗೆ ನೀವು ಬ್ರೀಫಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಮಾಗ್,
ಹೌ ಟು ಕಂಟ್ರೋಲ್ ಇಟ್. ಸೊ ಸ್ಮಾಗ್ ಅಂದರೆ ಏನು, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಬರಿಬೇಕು. ನೆಕ್ಸ್ಟ್ ಕ್ವೆಶನ್, ಪ್ರಿಪರೇಷನ್ ಆ್ಯಂಡ್ ಯೂಸ್ ಆಫ್ ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ನ ಪ್ರಿಪರೇಷನ್ ಮತ್ತು ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಬರಿತೀರಾ. ನೆಕ್ಸ್ಟ್ ಕ್ವೆಶನ್, ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್. ಸೊ ವಾಟರ್ ಪೊಲ್ಯೂಷನ್ನ ಕಾಸಸ್ ಏನು ಅಂತ ಬರೀಬೇಕು. ಸೊ ಇಲ್ಲಿ ನೀವು ವಾಟರ್ ಪೊಲ್ಯೂಷನ್ ಒಂದೇ ಅಲ್ಲ, ಅದ್ರ ಜೊತೆಗೆ ಏರ್ ಪೊಲ್ಯೂಷನ್ ಕೂಡ ಕಲ್ತ್ಕೊಂಡ್ರೆ ಒಳ್ಳೆಯದು. ಸೊ ಅದನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಯೂಸಸ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್. ಸೊ ಹೈಡ್ರೋಜನ್ ಪರಾಕ್ಸೈಡ್ನ ಯೂಸಸ್, ಅದ್ರ ಜೊತೆಗೆ ನಿಮಗೆ ನೈಟ್ರಿಕ್ ಆ್ಯಸಿಡ್ನ ಯೂಸಸ್ಗಳನ್ನು ಕೂಡ ಕೇಳಬಹುದು. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಡಯಾಲಿಸಿಸ್ ಆಫ್ ಕೊಲೈಡ್ಸ್. ಸೊ ಡಯಾಲಿಸಿಸ್ ಆಫ್ ಕೊಲೈಡ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ಕೊಲೈಡ್ಸ್ನ ಪ್ರಿಪರೇಷನ್ ಲೈಕ್ ಪ್ರೆಡಿಕ್ಸ್ ಆರ್ಕ್ ಮೆಥಡ್, ಪೆಪ್ಟೈಸೇಷನ್ನು, ಸೊ ಇದನ್ನು ಕೂಡ ಕಲಿಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸ್ಪ್ಲೈನ್ ಡಯಾಲಿಸಿಸ್ ಆಫ್ ಕೊಲೈಡ್ಸ್. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ರಿವರ್ಸಿಬಲ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್. ಸೊ ರಿವರ್ಸಿಬಲ್ ರಿಯಾಕ್ಷನ್ ಅಂದರೆ ಏನು, ಅದಕ್ಕೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್, ಮೆನ್ಷನ್ 3 ಯೂಸಸ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್ಗೆ ಒಂದು 3 ಯೂಸಸ್ಗಳನ್ನು ಬರೀಬೇಕು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು. ನೆಕ್ಸ್ಟ್ ಕ್ವೆಶನ್, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಸೋಡಿಯಂ ಇನ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಸೋಡಿಯಂನ ಪರ್ಸೆಂಟೇಜ್ ಎಷ್ಟಿದೆ, ಲೈಕ್ ಏನು ಪರ್ಸೆಂಟೇಜ್ ಕಾಂಪೋಸಿಷನ್ ಇದೆಯಲ್ಲ, ಲೈಕ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಏನು ಗ್ಲೂಕೋಸ್ ಅಂತ ಕೇಳಿದ್ರು, ಅದೇ ಥರ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಕೇಳಿದ್ದಾರೆ. ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಸೋಡಿಯಂನ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್, ಡಿಫೈನ್ ಆಕ್ಸಿಡೇಷನ್, ರಿಡಕ್ಷನ್, ಗಿವ್ 1 ಎಕ್ಸಾಂಪಲ್ ಫಾರ್ ಈಚ್. ಸೊ ಇಲ್ಲಿ ಆಕ್ಸಿಡೇಷನ್ ಅಂದರೆ ಏನು, ರಿಡಕ್ಷನ್ ಅಂದರೆ ಏನು, ಅದಕ್ಕೆ ಒಂದೊಂದು ಎಕ್ಸಾಂಪಲ್ಗಳನ್ನು ಬರೀಬೇಕು. ನೆಕ್ಸ್ಟ್, ಓಝೋನ್ ಲೇಯರ್ ಬಗ್ಗೆ ಬ್ರೀಫಾಗಿ ಬರೀರಿ. ಇಲ್ಲಿ ನೀವು ಬ್ರೀಫಾಗಿ ಓಝೋನ್ ಲೇಯರ್ ಬಗ್ಗೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆ್ಯಂಡ್ ಅಯೋನಿಕ್ ರೇಡಿಯೈ. ಸೊ ಅದರ ಡೆಫಿನೇಷನ್. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ಎನಿ 3 ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್. ಸೊ ಇದಿಷ್ಟು ಕೂಡ ನಿಮ್ಮ ಟಾಪ್ 50 ಕ್ವಶನ್ಸ್, ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳು.